ಮಿಥಿಲೆಯಲ್ಲಿ ಶತಾನಂದರು ರಾಘವನಿಗೆ ವಿಶ್ವಾಮಿತ್ರರ ಕಥೆಯನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ವಿಶ್ವಾಮಿತ್ರರು ಹಿಮವಂತನ ಉತ್ತರ ದಿಕ್ಕನ್ನು ಪರಿತ್ಯಜಿಸಿ ಪೂರ್ವ ದಿಕ್ಕಿಗೆ ಬಂದು ಅಲ್ಲಿದ್ದ ತಪೋವನವೊಂದರಲ್ಲಿ ತಮ್ಮ ಪ್ರತಿಜ್ಞೆಗೆ ಅನುಸಾರವಾಗಿ ದಾರುಣವಾದ ತಪಸ್ಸನ್ನು ಮಾಡಲು ಉಪಕ್ರಮಿಸಿದರು. 1,000 ವರ್ಷ ಪರ್ಯಂತವಾದ ಉಗ್ರವಾದ ಮೌನ ವ್ರತವನ್ನು ಸಂಕಲ್ಪಿಸಿ ಅಪ್ರತಿಮವಾದ ದುಸ್ಸಾಧ್ಯವಾದ ತಪಸ್ಸನ್ನು ಮಾಡಿ ಮುಗಿಸಿದರು. 1,000 ವರ್ಷ ಕಾಲವೂ ಕೇವಲ ಕಟ್ಟಿಗೆಯ ರೀತಿಯಲ್ಲಿದ್ದು ಮೌನ ವ್ರತವನ್ನು ಸಾಧನೆ ಮಾಡುತ್ತಾರೆ. ಅನೇಕ ವಿಘ್ನಗಳು ಒದಗಿ ಬಂದರೂ ಕ್ರೋಧವು ಅವರ ಮನಸ್ಸನ್ನು ಪ್ರವೇಶಿಸಲು ಸಮರ್ಥವಾಗಲಿಲ್ಲ. ಕೋಪ ಮಾಡಿಕೊಳ್ಳುವುದಿಲ್ಲ, ಮೌನಿಯಾಗಿರುತ್ತೇನೆ ಎಂಬ 2 ಘೋರ ಪ್ರತಿಜ್ಞೆಗಳನ್ನು ಮಾಡಿ 1,000 ವರ್ಷಗಳ ಅವ್ಯಯವಾದಂತಹ ಮೌನ ವ್ರತವನ್ನು ಮಾಡಿದರು. ತಮ್ಮ ಮಹಾವ್ರತವು ಪೂರ್ಣವಾದ ನಂತರ ವಿಶ್ವಾಮಿತ್ರರು ಪಾರಣೆಯನ್ನು ಮಾಡಲು ಆರಂಭಿಸುತ್ತಾರೆ. ಇಂದ್ರನು ಬ್ರಾಹ್ಮಣ ವೇಷವನ್ನು ಧರಿಸಿ ಬಂದು ವಿಶ್ವಾಮಿತ್ರರು ಊಟ ಮಾಡುವುದಕ್ಕೆ ಎಂದು ಸಿದ್ಧಪಡಿಸಿದ್ದಂತಹ ಅನ್ನವನ್ನು ಯಾಚನೆ ಮಾಡ್ತಾನೆ. ತಮ್ಮ ಭೋಜನಕ್ಕೆ ಸಿದ್ಧಪಡಿಸಿದ್ದ ಅನ್ನವನ್ನು ಸ್ವಲ್ಪವಾದರೂ ಶಂಕಿಸದೆ ನಿಶ್ಶೇಷವಾಗಿ ಬ್ರಾಹ್ಮಣ ರೂಪಿಯಾದಂತಹ ಇಂದ್ರನಿಗೆ ಅರ್ಪಿಸಿ ಮಹಾತಪಸ್ವಿಗಳಾದಂತಹ ಪೂಜ್ಯರಾದ ವಿಶ್ವಾಮಿತ್ರರು ಊಟ ಮಾಡದೆಯೇ ಇದ್ದು ಬಿಟ್ಟರು. ಯಾವ ನಿಷ್ಠುರವಾದ ಮಾತನ್ನೂ ಆಡದೆ ಆ ಬ್ರಾಹ್ಮಣನನ್ನು ಕಳುಹಿಸಿಕೊಟ್ಟು ಪುನಃ ಮೌನ ವ್ರತಾನುಷ್ಠಾನವನ್ನು ಮಾಡುತ್ತಾ ಕುಳಿತುಕೊಳ್ತಾರೆ ವಿಶ್ವಾಮಿತ್ರರು. ಹಿಂದಿನ ಹಾಗೆಯೇ ಉಚ್ಛ್ವಾಸ ನಿಶ್ವಾಸಗಳನ್ನು ನಿರೋಧಿಸ್ತಾರೆ. ಉಚ್ಛ್ವಾಸ ನಿಶ್ವಾಸಗಳ ನಿರೋಧ ಮಾಡಿ ಮೌನ ವ್ರತದಿಂದ ಪುನಃ 1,000 ವರ್ಷಗಳನ್ನು ಕಳೀತಾರೆ. ಉಸಿರಾಡದೆ ಪ್ರಾಣಾಯಾಮ ಮಾಡಿದ್ದ ಅವರ ತಲೆಯಲ್ಲಿ ಹೊಗೆಯಿಂದ ಕೂಡಿದಂತಹ ಅಗ್ನಿ ಉದ್ಭವವಾಗುತ್ತೆ. ಜನರಿಗೆ ಆ ಅಗ್ನಿಯಿಂದ 3 ಲೋಕಗಳು ಸುಟ್ಟು ಹೋಗುತ್ತದೆ ಎಂಬಂತಹ ಭ್ರಾಂತಿ ಉಂಟಾಗುತ್ತೆ. ಅದನ್ನು ಕಂಡಂತಹ ದೇವರ್ಷಿಗಳು, ಗಂಧರ್ವರು, ಪನ್ನಗರು, ಉರಗರು, ರಾಕ್ಷಸರು ಭೀತಿಯಿಂದ ದುಃಖಗೊಂಡು ಕುಂದಿದ ಮುಖದಿಂದ ಕೂಡಿ ಬ್ರಹ್ಮನ ಬಳಿಗೆ ಹೋಗಿ ಹೇಳ್ತಾರೆ. ಅತಿ ಸುಂದರಿಯರಾದಂತಹ ಅಪ್ಸರೆಯರನ್ನು ಕಳುಹಿಸಿ ವಿಶ್ವಾಮಿತ್ರನ ಮನಸ್ಸನ್ನು ಕಾಮಾಭಿಭೂತವನ್ನಾಗಿ ಮಾಡಿದ್ದಾಯಿತು. ಹಲವಾರು ಕ್ರಿಯೆಗಳಿಂದ ಅವನನ್ನು ಕೋಪಗೊಳಿಸಿ ಅವನು ಗಳಿಸಿದ್ದಂತಹ ತಪಸ್ಸಿನ ಫಲವು ವ್ಯಯವಾಗುವಂತೆಯೂ ಮಾಡಿದ್ದಾಯಿತು. ಏನೇ ಮಾಡಿದರೂ ಅವನ ತಪಸ್ಸು ದಿನದಿನಕ್ಕೂ ಅಭಿವೃದ್ಧಿ ಹೊಂದುತ್ತಲೇ ಇದೆ. ಈಗ ಅವನಲ್ಲಿ ಅತ್ಯಲ್ಪವಾದ ದೋಷವೂ ಕಾಣುತ್ತಿಲ್ಲ. ಈಗಲಾದರೂ ನೀನು ಅವನ ಮನಸ್ಸಂಕಲ್ಪಿತವಾದ ಬ್ರಹ್ಮರ್ಷಿತ್ವವನ್ನು ದಯಪಾಲಿಸದಿದ್ದರೆ ನಿಶ್ಚಯವಾಗಿಯೂ ಅವನು ತನ್ನ ತಪಸ್ಸಿನ ಪ್ರಭಾವದಿಂದ ಚರಾಚರಯುಕ್ತವಾದ ಈ 3 ಲೋಕಗಳನ್ನು ಸುಟ್ಟು ಬಿಡುತ್ತಾನೆ. ಅವನ ತಪಸ್ಸಿನ ಪ್ರಭಾವದಿಂದಾಗಿ 4 ದಿಕ್ಕುಗಳು ವ್ಯಾಕುಲಗೊಂಡಿವೆ. ಎಲ್ಲವೂ ತೇಜೋಹೀನವಾಗಿವೆ. ಸಮುದ್ರಗಳು ಶೋಷಿಸಿ ಹೋಗುತ್ತಿವೆ. ಪರ್ವತಗಳು ಸೀಳಿ ಹೋಗುತ್ತಿವೆ. ಭೂಮಿಯು ನಡುಗುತ್ತಿದೆ. ವಾಯುವು ಅತ್ಯಂತ ವ್ಯಾಕುಲಗೊಂಡು ಮಂದವಾಗಿ ಬೀಸುತ್ತಿದೆ. ವಿಶ್ವಾಮಿತ್ರನ ಅಪರಿಮಿತವಾದ ತೇಜಸ್ಸಿನಿಂದಾಗಿ ಸೂರ್ಯನೂ ಕೂಡ ನಿಸ್ತೇಜನಾಗಿ ಬಿಟ್ಟಿದ್ದಾನೆ. ಅತ್ಯಂತ ಪ್ರಕ್ಷುಬ್ಧವಾದ ಮನಸ್ಸಿನಿಂದ ಕೂಡಿರುವ ಸ್ವರ್ಗ, ಮರ್ತ್ಯ, ಪಾತಾಳ ಲೋಕ ನಿವಾಸಿಗಳಾದಂತಹ ಜನರು ಕರ್ತವ್ಯ ಅಕರ್ತವ್ಯ ವಿವೇಕ ಶೂನ್ಯರಾಗಿ ಬಿಟ್ಟಿದ್ದಾರೆ. ಜಗತ್ತಿನಲ್ಲಿ ಆಗುವ ಈ ಕ್ಷೋಭೆಯಿಂದಾಗಿ ಕರ್ಮಾನುಷ್ಠಾನ ಶೂನ್ಯರಾದ ನಾಸ್ತಿಕರಾದ ಜನರು ಹುಟ್ಟಿಬಿಡುತ್ತಾರೆ. ಇದರ ಪ್ರತಿಕ್ರಿಯೆಯು ಇನ್ನೂ ಏನಾಗಬಹುದು ಎಂಬುದನ್ನು ತಿಳಿಯದವರಾಗಿದ್ದೇವೆ ನಾವು. ಆ ಮಹಾಮುನಿಯಾದ ಮಹಾದ್ಯುತಿಯಾದ ವಿಶ್ವಾಮಿತ್ರನು ಸಂಕಲ್ಪಿಸಿದ ಫಲವನ್ನು ಪಡೆಯದೆ ನಿರಾಶೆಯಿಂದ ಉದ್ವಿಗ್ನನಾಗಿ ಬ್ರಹ್ಮಾಂಡವನ್ನೇ ವಿನಾಶ ಮಾಡುವ ಮೊದಲು ಅವನನ್ನು ಸಂತೈಸಿ ಪ್ರಸನ್ನನಾಗುವಂತೆ ಮಾಡುವುದು ಯುಕ್ತವಾಗಿದೆ. ಹಿಂದೆ ಪ್ರಳಯ ಕಾಲದಲ್ಲಿ ಕಾಲಾಗ್ನಿಯಿಂದ ಹೇಗೆ 3 ಲೋಕಗಳು ಸುಟ್ಟು ಹೋದವೋ ಅದೇ ರೀತಿಯಲ್ಲಿ ಇಂದು ವಿಶ್ವಾಮಿತ್ರನು ತನ್ನ ತಪಸ್ಸಿನ ಪ್ರಭಾವದಿಂದ ಈ 3 ಲೋಕಗಳನ್ನು ಭಸ್ಮ ಮಾಡಿಬಿಡಬಹುದು. ಅಥವಾ ಕುಪಿತನಾದ ಎಂದರೆ ದೇವರಾಜ್ಯವನ್ನಾದರೂ ಆಶಿಸಬಹುದು.
ಹಾಗಾಗಿ ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನ ಮನಸ್ಸಂಕಲ್ಪಿತವಾದ ಬ್ರಹ್ಮರ್ಷಿತ್ವವನ್ನು ಅವನಿಗೆ ಈ ಕೂಡಲೇ ಅನುಗ್ರಹಿಸುವುದು ಸೂಕ್ತವಾಗಿದೆ. ದೇವರ್ಷಿಗಳು ಹೇಳಿದ ಮಾತಿಗೆ ಬ್ರಹ್ಮನು ಒಪ್ಪಿಗೆಯನ್ನ ಸೂಚಿಸ್ತಾನೆ. ದೇವತೆಗಳನ್ನ ಕರೆದುಕೊಂಡು ವಿಶ್ವಾಮಿತ್ರನು ತಪಸ್ಸು ಮಾಡುತ್ತಿದ್ದಂತಹ ಆಶ್ರಮ ಭೂಮಿಗೆ ಬಂದು ಸುಮಧುರವಾದ ಈ ಮಾತುಗಳನ್ನ ಆಡಲಿಕ್ಕೆ ಮುಂದಾಗುತ್ತಾರೆ. ನೀನು ಮಾಡಿರುವ ತಪಸ್ಸಿನಿಂದ ನಾವು ಸಂತುಷ್ಟರಾಗಿದ್ದೇವೆ. ಉಗ್ರವಾದ ತಪಸ್ಸಿನಿಂದ ನೀನು ಬ್ರಾಹ್ಮಣ್ಯವನ್ನು ಪಡೆದಿದ್ದಿ. ದೇವತೆಗಳೊಡನೆ ಆಗಮಿಸಿರುವ ನಾನು ನಿನಗೆ ದೀರ್ಘಾಯುಷ್ಯವನ್ನೂ ಕೊಡುತ್ತೇನೆ. ನಿನ್ನ ಮನಸ್ಸಂಕಲ್ಪಿತವಾದ ಫಲವನ್ನು ಪಡೆಯುವೆ. ನಿನಗೆ ಮಂಗಳವಾಗಲಿ. ನೀನಿನ್ನು ಸುಖವಾಗಿ ಸ್ವಸ್ಥಾನಕ್ಕೆ ಹೋಗು. ಬ್ರಹ್ಮನ ಆ ಮಾತುಗಳನ್ನು ಕೇಳಿ ಮಹಾಮುನಿಗಳಾದ ವಿಶ್ವಾಮಿತ್ರರು ಬ್ರಹ್ಮ ಪುರಸ್ಸರರಾದ ಸರ್ವ ದೇವತೆಗಳಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಸಂತೋಷದಿಂದ ಹೇಳ್ತಾರೆ, ನಿಶ್ಚಯವಾಗಿಯೂ ಬ್ರಾಹ್ಮಣ್ಯವು ನನಗೆ ಲಭಿಸಿರುವುದೇ ಆದರೆ, ದೀರ್ಘಾಯುಷ್ಯವು ನನಗೆ ಪ್ರಾಪ್ತವಾಗಿರುವುದೇ ಆದರೆ, ಬ್ರಹ್ಮಜ್ಞಾನ ಸಾಧನಭೂತವಾದ ಓಂಕಾರವು ಯಜ್ಞ ಸಾಧನಭೂತವಾದ ವಷಟ್ಕಾರವು ಮತ್ತು ಅಂಗೋಪಾಂಗ ಸಮೇತವಾದ ವೇದಗಳು ನನ್ನಲ್ಲಿ ಮೂರ್ತಿಮತ್ತಾಗಿ ನೆಲೆಸಲಿ. ಧನುರ್ವೇದವನ್ನು ತಿಳಿದವರಲ್ಲಿಯೂ ಬ್ರಹ್ಮಜ್ಞಾನಿಗಳಲ್ಲಿಯೂ ವೇದಾಂಗ ಪಾರಂಗತರಲ್ಲಿಯೂ ಪರಮಶ್ರೇಷ್ಠರಾದ ಬ್ರಹ್ಮಪುತ್ರರಾದ ವಸಿಷ್ಠರು ನೀವು ಹೇಳಿದಂತೆಯೇ ಹೇಳಲಿ. ನಾನು ಬ್ರಹ್ಮರ್ಷಿ ಎಂಬುದನ್ನು ವಸಿಷ್ಠರು ಒಪ್ಪಿಕೊಳ್ಳಲಿ. ಈ ನನ್ನ ಉತ್ಕೃಷ್ಟವಾದ ಮನಃಕಾಮನೆಯು ನಿಮ್ಮಿಂದ ಪೂರೈಸಲ್ಪಟ್ಟಿದ್ದೆ ಆದರೆ ನಾನು ನಿಶ್ಚಯವಾಗಿಯೂ ಕೃತಾರ್ಥನಾಗುತ್ತೇನೆ. ನೀವು ಈ ಕಾರ್ಯ ಮಾಡಿದ ನಂತರ ನಿಮ್ಮ ಲೋಕಗಳಿಗೆ ತೆರಳಬಹುದು. ವಿಶ್ವಾಮಿತ್ರರ ಪ್ರಾರ್ಥನೆಯನ್ನು ನಡೆಸಿಕೊಡುವ ಸಲುವಾಗಿ ದೇವತೆಗಳು ವಸಿಷ್ಠರ ಬಳಿಗೆ ಹೋಗಿ ಪ್ರಾರ್ಥನೆಯನ್ನ ಮಾಡುತ್ತಾರೆ. ದೇವತೆಗಳ ಪ್ರಾರ್ಥನೆಯಿಂದ ಪ್ರಸನ್ನರಾದ ಜಪ ಮಾಡುವವರಲ್ಲಿ ಶ್ರೇಷ್ಠರಾದ ವಸಿಷ್ಠರು ವಿಶ್ವಾಮಿತ್ರರ ಬಳಿಗೆ ಬಂದು ಅವರೊಡನೆ ಸಖ್ಯ ಮಾಡಿಕೊಂಡು ದೇವತೆಗಳು ಹೇಳಿದಂತೆ ವಿಶ್ವಾಮಿತ್ರರನ್ನು ಬ್ರಹ್ಮರ್ಷಿ ಎಂದು ತಾವು ಹೇಳಿಬಿಡ್ತಾರೆ. ವಿಶ್ವಾಮಿತ್ರ, ನೀನು ಬ್ರಹ್ಮರ್ಷಿಯಾಗಿದ್ದಿ. ಓಂಕಾರ ವಷಟ್ಕಾರಗಳು ವೇದಾಂಗಗಳು ನಿನ್ನಲ್ಲಿ ಮೂರ್ತಿಮತ್ತಾಗಿ ನಿಲ್ಲುತ್ತವೆ. ಹೀಗೆ ಹೇಳಿದ ವಸಿಷ್ಠರ ಮಾತುಗಳನ್ನೇ ದೇವತೆಗಳು ಅನುಮೋದಿಸಿ ವಿಶ್ವಾಮಿತ್ರರ ಅನುಮತಿಯನ್ನು ಪಡೆದು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳುತ್ತಾರೆ. ಈ ರೀತಿಯಾಗಿ ಧರ್ಮಾತ್ಮರಾದ ವಿಶ್ವಾಮಿತ್ರರು ಅತಿ ಪ್ರಯಾಸದಿಂದ ಉತ್ತಮೋತ್ತಮವಾದ ಬ್ರಾಹ್ಮಣ್ಯವನ್ನು ಪಡೆದು ಜಪ ಮಾಡುವವರಲ್ಲಿ ಶ್ರೇಷ್ಠರಾದ ಬ್ರಹ್ಮರ್ಷಿಗಳಾದ ವಸಿಷ್ಠರನ್ನು ಯಥಾಯೋಗ್ಯವಾಗಿ ಸತ್ಕಾರ ಮಾಡುತ್ತಾರೆ. ಆ ನಂತರ ಕೃತಕೃತ್ಯರಾದ ವಿಶ್ವಾಮಿತ್ರರು ತಪಶ್ಚರಣೆ ಮಾಡುತ್ತಾ ಭೂಮಿಯ ಎಲ್ಲ ಕಡೆಗಳಲ್ಲಿಯೂ ಸಂಚಾರ ಪ್ರಾರಂಭಿಸ್ತಾರೆ. ಮಹಾತ್ಮರಾದ ವಿಶ್ವಾಮಿತ್ರರು ಹೀಗೆ ಬ್ರಾಹ್ಮಣ್ಯವನ್ನು ಪಡೆದುಕೊಳ್ಳುತ್ತಾರೆ. ಮುನಿಶ್ರೇಷ್ಠರಾದ ಅವರು ತಪೋಮೂರ್ತಿಯಾಗಿದ್ದಾರೆ. ಯಾವಾಗಲೂ ಧರ್ಮಪರರೂ ಪರಾಕ್ರಮಕ್ಕೆ ಆಶ್ರಯಭೂತರೂ ಆಗಿದ್ದಾರೆ. ಈ ರೀತಿಯಾಗಿ ವಿಶ್ವಾಮಿತ್ರರ ಕಥಾ ಪ್ರವಚನವನ್ನು ಮಾಡಿದ ನಂತರ ಮಹಾ ತೇಜಸ್ವಿಗಳಾದಂತಹ ವಿಪ್ರೋತ್ತಮರಾದ ಶತಾನಂದರು ಅಲ್ಲಿಂದ ವಿರಮಿಸ್ತಾರೆ. ಶತಾನಂದರು ರಾಮ ಲಕ್ಷ್ಮಣರಿಗೆ ಹೇಳಿದ ವಿಶ್ವಾಮಿತ್ರ ಕಥಾ ಪ್ರವಚನವನ್ನು ಕೇಳಿ ಅಲ್ಲಿದ್ದಂತಹ ಜನಕ ಮಹಾರಾಜನು ಬದ್ಧಾಂಜಲಿಯಾಗಿ ಕುಶಿಕ ಸುತರಾದ ವಿಶ್ವಾಮಿತ್ರರಿಗೆ ಹೇಳುತ್ತಾನೆ, ಕಕುತ್ಸ್ಥ ಕುಲಾವತಂಸರಾದ ರಾಮ ಲಕ್ಷ್ಮಣರೊಡನೆ ನೀವು ನನ್ನ ಯಾಗಕ್ಕೆ ದಯಮಾಡಿಸಿರುವಿರಿ. ನಾನು ನಿಶ್ಚಯವಾಗಿಯೂ ಧನ್ಯನು ಮತ್ತು ನಿಮ್ಮಿಂದ ಅನುಗೃಹೀತನೂ ಆಗಿದ್ದೇನೆ. ನಿಮ್ಮ ದಿವ್ಯ ದರ್ಶನದಿಂದಾಗಿ ನಾನು ಪವಿತ್ರನಾದೆ. ನಿಮ್ಮ ದರ್ಶನ ಮಾತ್ರದಿಂದಲೇ ಅನೇಕ ವಿಧವಾದ ಗುಣಗಳನ್ನು ಪಡೆದುಕೊಂಡೆ. ಸದಸ್ಯರಿಂದಲೂ ಮತ್ತು ಮಹಾತ್ಮನಾದ ರಾಮನಿಂದಲೂ ಕೂಡಿರುವ ಈ ಸಭೆಯಲ್ಲಿ ಶತಾನಂದರು ಹೇಳಿದ ನಿಮ್ಮ ಅಗಣಿತ ಗುಣಕೀರ್ತನವನ್ನು ಕೇಳಿದೆವು. ನಿಮ್ಮ ತಪಸ್ಸು, ಬಲ, ಗುಣಗಳು ಇವುಗಳೆಲ್ಲವೂ ಅಪ್ರಮೇಯವಾದವು. ಇವುಗಳ ಪರಿಮಿತಿ ಎಷ್ಟು ಎಂಬುದನ್ನು ಅಳೆಯುವ ಸಾಧ್ಯತೆಯೇ ಇಲ್ಲ. ತಪಸ್ಸು, ಬಲ ಮತ್ತು ಗುಣಗಳು ನಿಮ್ಮಲ್ಲಿ ನಿತ್ಯವಾಗಿವೆ.
ಅತಿ ಆಶ್ಚರ್ಯಕರವಾದ ನಿಮ್ಮ ಅದ್ಭುತ ಚರಿತ್ರೆಗಳನ್ನು ಎಷ್ಟು ಬಾರಿ ಕೇಳಿದರೂ ತೃಪ್ತಿಯೇ ಆಗುವುದಿಲ್ಲ. ಇನ್ನೂ ಕೇಳಬೇಕು ಎನಿಸುತ್ತದೆ. ಸೂರ್ಯಮಂಡಲವು ಅಸ್ತವಾಗುತ್ತಲಿದೆ. ಸಂಧ್ಯಾ ಕರ್ಮಕಾಲವು ಪ್ರಾಪ್ತವಾಗಿದೆ. ನಾಳೆ ಬೆಳಿಗ್ಗೆ ಪುನಃ ನೀವು ನನ್ನನ್ನು ಕಾಣಬಹುದಾಗಿದೆ. ನಿಮ್ಮ ಆಗಮನವು ನಿಶ್ಚಯವಾಗಿಯೂ ಅತಿ ಮಂಗಳದಾಯಕವಾಗಿದೆ. ಜಪ ತಪೋನುಷ್ಠಾನಗಳಲ್ಲಿ ಶ್ರೇಷ್ಠರಾದಂತಹ ವಿಶ್ವಾಮಿತ್ರರೇ, ಹೋಗಿ ಬರಲು ಅನುಮತಿಸಿರಿ ಎಂಬುದಾಗಿ ಜನಕ ಕೇಳಿಕೊಳ್ತಾನೆ. ಆ ನಂತರ ವಿಶ್ವಾಮಿತ್ರರು ಪ್ರೀತನಾದ ಜನಕನನ್ನು ಯಥೋಚಿತವಾಗಿ ಪ್ರಶಂಸೆ ಮಾಡಿ ಪ್ರಸನ್ನಾತ್ಮರಾಗಿ ಜನಕನಿಗೆ ಹೋಗಿ ಬರಲಿಕ್ಕೆ ಅನುಜ್ಞೆಯನ್ನ ನೀಡುತ್ತಾರೆ. ಮಿಥಿಲಾಧಿಪತಿಯಾದ ಜನಕನು ಮನೆಗೆ ಹೋಗುವ ಮೊದಲು ಉಪಾಧ್ಯಾಯರ ಮತ್ತು ಬಂಧುಗಳ ಸಮೇತನಾಗಿ ವಿಶ್ವಾಮಿತ್ರರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡುತ್ತಾನೆ. ಧರ್ಮಾತ್ಮರಾದ ವಿಶ್ವಾಮಿತ್ರರು ಮಹರ್ಷಿಗಳಿಂದ ಪ್ರಶಂಸಿಸಲ್ಪಟ್ಟವರಾಗಿ ರಾಮ ಲಕ್ಷ್ಮಣರೊಡನೆ ತಮ್ಮ ಬಿಡಾರಕ್ಕೆ ಹೊರಟು ಬಿಡ್ತಾರೆ.